ನಾವಿಬ್ರು ಬಂಗಾರದ ಪಕ್ಷಿ. ಈ ಕಾಡಲ್ಲಿ ನಾವೇ ಸುಂದರವಾದ ಪಕ್ಷಿಗಳು. ನಾವು ನಮ್ಮಂತವ್ರ ಜೊತೆನೆ ಸ್ನೇಹ ಮಾಡ್ಬೇಕು. ಮಾಮೂಲಿ ಪಕ್ಷಿ ಜೊತೆ ಸ್ನೇಹ ಮಾಡೋದಕ್ಕೆ ಅವು ನಮ್ಗೆ ಸಮಾನ ಅಲ್ಲ. ದೂರದಲ್ಲಿರುವ ಕಾಡಲ್ಲಿ ಸುಂದರವಾದ ಬಂಗಾರದ ಪಕ್ಷಿ ಇತ್ತು. ಅದಕ್ಕೆ ಆ ಹೆಸರೆಂಗ್ ಬಂತಂದ್ರೆ ಅದಕ್ಕೆ ಸುಂದರವಾದ ರೆಕ್ಕೆ ಇತ್ತು. ಆ ಕಾಡಲ್ಲಿ ಅದೇ ತುಂಬಾ ಸುಂದರವಾದ ಪಕ್ಷಿ ಅಂತ ಅನ್ಕೊಳ್ಳೋದು. ಒಂದಿನ ಆ ಬಂಗಾರ ಪಕ್ಷಿ ನೀಲು ಮತ್ತೆ ಟೀನು ಅನ್ನೋ ಅವಳ ಫ್ರೆಂಡ್ಸ್ ಜೊತೆ ಆಡ್ಕೊಳಕ್ಕೆ ಹೋಗುತ್ತೆ. ಆದರೆ ಒಂದು ಹದ್ದು ಅವುಗಳನ್ನ ತಿನ್ನೋದಕ್ಕೆ ಹಿಂದೆನೆ ಬರ್ತಿದೆ ಅಂತ ಅವುಗಳಿಗೆ ಗೊತ್ತಿಲ್ಲ. ಬಂಗಾರದ ಪಕ್ಷಿ ಸಂತೋಷದಿಂದ ಮೇಲೆ ಹಾರ್ತಿತ್ತು. ಒಂದು ಹದ್ದು ಹಿಂದ್ಗಡೆ ಬರ್ತಿರೋದನ್ನ ನೋಡುತ್ತೆ. ಸ್ನೇಹಿತರೆ, ಬೇಗ ಕೆಳಗಡೆ ಇಳಿರಿ, ಹದ್ದು ನಮ್ಮನ್ನ ಹಿಡ್ಕೊಳಕ್ ಬರ್ತಿದೆ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಸೋನು ಮತ್ತೆ ನೀಲು ಕೆಳಗಡೆ ಇಳಿದು ಬಿಡ್ತಾರೆ. ಆದ್ರೆ ಟೀನು ಪಕ್ಷಿ ಗೊತ್ತಿಲ್ಲದೆ ಮರಕ್ಕೆ ಗುದ್ಕೊಂಡು ಕೆಳಗಡೆ ಬಿದ್ದ್ಬಿಡುತ್ತೆ. ಪೆಟ್ಟು ಬೇರೆ ಆಗಿರುತ್ತೆ. ಅದು ಕೆಳಗಡೆ ಬಿದ್ದಿದ ತಕ್ಷಣ ಮತ್ತೆ ಅದ್ ಕೈಲಿ ಹಾರಕ್ಕೆ ಆಗ್ತಿಲ್ಲ. ಅದನ್ನ ನೋಡಿ ನೀಲು ಪಕ್ಷಿ ಮತ್ತೆ ಸೋನು ಪಕ್ಷಿ ಕೆಳಗಡೆ ಬರ್ತಾರೆ. ಅರೆ ಟೀನು, ಹೆಂಗಿದ್ಯಾ ನೀನು? ನನಗೆ ರೆಕ್ಕೆಯಲ್ಲಿ ಪೆಟ್ಟಾಗಿದೆ, ತುಂಬಾನೇ ನೋವ್ತಾ ಇದೆ. ಹಂಗಂತ ಹೇಳಿ ಅದು ಹಾರದಕ್ಕೆ ಪ್ರಯತ್ನ ಪಡುತ್ತೆ. ನೀನು ಹಾರಕ್ಕೆ ಪ್ರಯತ್ನ ಪಡ್ಬೇಡ, ನಿನ್ಗೆ ಇನ್ನೂ ನೋವುತ್ತೆ. ಈಗ ಇದು ಹೆಂಗ್ ಸರಿ ಮಾಡೋದು? ಇದು ಸರಿ ಮಾಡ್ಬೇಕಂದ್ರೆ ನಾವು ಬಂಗಾರದ ಹೂವ ತಗೊಂಡ್ ಬರ್ಬೇಕು. ಅದು ಆ ಕಪ್ಪಿನ ಬೆಟ್ಟದ ಮೇಲೆ ಇರುತ್ತೆ. ಹಾ, ಆ ಹೂವದ ಬಗ್ಗೆ ನಾನು ಕೇಳಿದೀನಿ. ಆದ್ರೆ ಆ ಕಪ್ಪಿನ ಬೆಟ್ಟದ ಮೇಲೆ ತುಂಬಾನೇ ಕತ್ಲಿಯಾಗಿರುತ್ತಲ್ವಾ? ಆದ್ರೆ ಆ ಬೆಟ್ಟದ ಮೇಲೆ ನೀನ್ ಮಾತ್ರ ಹೋಗಕ್ಕಾಗತ್ತೆ. ಯಾಕಂದ್ರೆ ನಿನ್ಗೆ ಚಂದ್ರನಂತ ಬೆಳಕಿರುತ್ತೆ, ಪ್ರಕಾಶವಾಗಿರ್ತೀಯ. ನಿನಗೆ ಆ ಹೂವ ತರೋದು ತುಂಬಾ ಸುಲಭ. ಅದನ್ನ ಕೇಳಿ ಆ ಬಂಗಾರದ ಪಕ್ಷಿ ಈಗನ್ನುತ್ತೆ, ಹಾ ಸರಿ, ನಾನ್ ಹೋಗಿ ತಗೊಂಡ್ ಬರ್ತೀನಿ, ಆಯ್ತಾ? ಅದನ್ ಕೇಳಿ ಇವ್ರಿಗೆ ತುಂಬಾ ಸಂತೋಷ ಆಗತ್ತೆ. ನೀಲು ಪಕ್ಷಿ ಅಲ್ಲೇ ಇರುತ್ತೆ. ಬಂಗಾರದ ಪಕ್ಷಿ ಹಾರ್ತಾ ಹೋಗುತ್ತೆ. ಅದು ತುಂಬಾ ದೂರ ಇತ್ತು. ಸ್ವಲ್ಪ ದೂರ ಹೋದ್ಮೇಲೆ ಬಂಗಾರದ ಪಕ್ಷಿ ಏನೋ ಒಂದ್ ನೋಡುತ್ತೆ. ಅಲ್ಲಿ ಅದೇ ತರ ಇರುವ ಇನ್ನೊಂದು ಬಂಗಾರದ ಪಕ್ಷಿ ಕೂಡ ಇತ್ತು. ಬಂಗಾರದ ಪಕ್ಷಿಗೆ ಅದನ್ನ ನೋಡಿದ ತಕ್ಷಣ ತುಂಬಾನೇ ಆಶ್ಚರ್ಯ. ಅದನ್ನ ನೋಡಿ ಬೇಗ ಹಾರ್ತಾ ಬಂಗಾರದ ಪಕ್ಷಿ ಹತ್ರ ಹೋಗುತ್ತೆ. ಅದ್ರ ಹತ್ರ ಹೋಗಿ ಅದ್ರ ಜೊತೆ ಈಗಂತ ಮಾತಾಡುತ್ತೆ. ನನ್ನ ಹೆಸರು ಬಂಗಾರದ ಪಕ್ಷಿ. ನೀನ್ ನೋಡೋದಕ್ಕೆ ನನ್ ತರನೇ ಇದೀಯಾ? ಇಲ್ವರೆಗೂ ನಾನು ಯಾವಾಗ್ಲೂ ನಿನ್ನ ನೋಡಿಲ್ಲ. ಎಲ್ಲಿಂದ ಬರ್ತಿದ್ಯಾ? ನನ್ನ ಹೆಸರು ಕೂಡ ಬಂಗಾರದ ಪಕ್ಷಿನೇ. ಬಂಗಾರದ ಪಕ್ಷಿ ನಡೆದಿದ್ದೆಲ್ಲ ಹೇಳಿದ್ ಕೇಳಿ ಇನ್ನೊಂದ್ ಬಂಗಾರದ ಪಕ್ಷಿ ಹೀಗನ್ನುತ್ತೆ, ಬಂಗಾರದ ಪಕ್ಷಿ ಆಗಿದ್ದು ಸಾಧಾರಣ ಪಕ್ಷಿಗಳ ಜೊತೆ ಸ್ನೇಹ ಮಾಡ್ತೀಯ, ಅದು ಅಲ್ದೆ ಅವುಗಳಿಗೋಸ್ಕರ ಬಂಗಾರದ ಹೂ ತರಕ್ ಬೇರೆ ಹೋಗ್ತಿದ್ಯಾ? ಏನೀಗ? ನಾವಿಬ್ರು ಬಂಗಾರದ ಪಕ್ಷಿ. ಈ ಕಾಡಲ್ಲಿ ನಾವೇ ಸುಂದರವಾದ ಪಕ್ಷಿಗಳು. ನಾವು ನಮ್ಮಂತವ್ರ ಜೊತೆನೆ ಸ್ನೇಹ ಮಾಡ್ಬೇಕು. ಮಾಮೂಲಿ ಪಕ್ಷಿ ಜೊತೆ ಸ್ನೇಹ ಮಾಡೋದಕ್ಕೆ ಅವು ನಮ್ಗೆ ಸಮಾನ ಅಲ್ಲ. ಆ ಬಂಗಾರದ ಪಕ್ಷಿ ಇನ್ನೊಂದ್ ಬಂಗಾರದ ಪಕ್ಷಿ ಹೇಳಿದ್ ಮಾತು ಕೇಳಿ ತುಂಬಾನೇ ಗರ್ವ ಬರುತ್ತೆ. ಇನ್ನೊಂದ್ ಕಡೆ ನೀಲು ಪಕ್ಷಿ ಟೀನು ಜೊತೆನೆ ಇತ್ತು. ಬೆಳಗ್ಗೆವರೆಗೂ ಕಾಯ್ತಾನೆ ಇರ್ತಾರೆ. ಅದು ಬರ್ದೇ ಇರೋ ಕಾರಣದಿಂದ ಬೆಳಗಾಗಿದ ತಕ್ಷಣ ನೀಲು ಪಕ್ಷಿ ನಾನೋಗಿ ಬಂಗಾರದ ಪಕ್ಷಿನ ನೋಡ್ ಬರ್ತೀನಿ ಅಂತ ಹೇಳುತ್ತೆ. ಅದು ಟೀನು ಪಕ್ಷಿನ ಅಲ್ಲೇ ಬಿಟ್ಬಿಟ್ಟು ಆಕಾಶಕ್ಕೆ ಎಗರ್ಕೊಂಡ್ ಹೋಗುತ್ತೆ. ಅದು ಹಾರ್ಕೊಂಡ್ ಹೋಗ್ತಿದ್ದಾಗ ಅದು 2 ಬಂಗಾರದ ಪಕ್ಷಿಗಳನ್ನ ನೋಡುತ್ತೆ. ಅದನ್ನ ನೋಡಿದ ತಕ್ಷಣ ಅದ್ರ ಹತ್ರ ಹೋಗುತ್ತೆ. ಹೋಗಿ ಅದತ್ರ ಹೀಗಂತ ಕೇಳುತ್ತೆ, ಬಂಗಾರದ ಪಕ್ಷಿ, ನೀನು ಟೀನು ಪಕ್ಷಿಗೆ ಬಂಗಾರದ ಹೂವ ತರಕ್ ಬಂದೆ ಅಲ್ವಾ? ಈಗ ಇಲ್ಲೇನ್ ಮಾಡ್ತಿದ್ಯಾ? ನನ್ನನ್ನ ಕ್ಷಮಿಸು, ನೀವು ನನ್ನ ಸ್ನೇಹಿತರಲ್ಲ. ನನ್ ತರಾನೇ ಇರುವ ಈ ಬಂಗಾರದ ಪಕ್ಷಿನೇ ನನ್ನ ಸ್ನೇಹಿತಿ. ಓ, ನೀನ್ ಸುಂದರವಾಗಿದೀಯ ಅಂತ ನಿನ್ಗೆ ಗರ್ವ ಆಯ್ತು. ಹೆಂಗ ಒಂದಿನ ಕಳ್ದೋಗ್ಬಿಡ್ತು. ನಾನೇ ಆ ಬೆಟ್ಟಕ್ಕೆ ಹೋಗಿ ಬಂಗಾರದ ಹೂಗಳನ್ನ ತರ್ತೀನಿ. ನೀಲು ಪಕ್ಷಿ ವೇಗವಾಗಿ ಹಾರ್ಕೊಂಡು ಹೋಗುತ್ತೆ. ಸ್ವಲ್ಪ ತಾದ್ಮೇಲೆ ಆ ಬೆಟ್ಟದಿಂದ ಬಂಗಾರದ ಹೂಗಳನ್ನ ತಗೊಂಡ್ ಬರುತ್ತೆ. ಬಂಗಾರದ ಹೂವ ನೋಡಿ ಟೀನು ಪಕ್ಷಿಗೆ ತುಂಬಾ ಸಂತೋಷ ಆಗುತ್ತೆ. ಅರೆ ನೀಲು, ನೀನು ಒಬ್ಳೆ ಬರ್ತಿದೀಯಾ? ಬಂಗಾರದ ಪಕ್ಷಿಯಲ್ಲಿ ನೀನು ಅದರ ಬಾಯಲ್ಲಿರುವ ಹೂಗಳನ್ನ ಭೂಮಿ ಮೇಲೆ ಇಟ್ಟು ಹೀಗನ್ನುತ್ತೆ, ಮೊದಲು ಈ ಹೂಗಳನ್ನ ತಿಂದು ನಿನ್ ನೋವ್ನ ಸರಿ ಮಾಡ್ಕೋ. ಟೀನು ಆ ಹೂಗಳಲ್ಲಿ ಒಂದು ಹೂವನ್ನ ತಿನ್ನುತ್ತೆ.
ಅದರ ನೋವು ಸಹ ಸರಿಯಾಗಿ ಅದು ಹಾರೋದಕ್ಕೆ ರೆಡಿ ಆಗ್ಬಿಡುತ್ತೆ. ಅದು ತುಂಬಾನೇ ಸಂತೋಷವಾಗಿರುತ್ತೆ. ತುಂಬಾ ತುಂಬಾ ಧನ್ಯವಾದ ಮಿತ್ರಮ. ಈಗ ಹೇಳು, ಏನಾಯ್ತು? ಅದನ್ ಕೇಳಿಸ್ಕೊಂಡು ನೀಲು ಪಕ್ಷಿ ನಡೆದಿದ್ದೆಲ್ಲ ಹೇಳುತ್ತೆ. ಅದನ್ನ ಕೇಳಿಸ್ಕೊಂಡು ಟೀನುಗೆ ಬೇಜಾರಾಗತ್ತೆ. ಅದು ಎರಡು ಇನ್ನೊಂದ್ಸಲ ಬಂಗಾರದ ಪಕ್ಷಿ ಜೊತೆ ಸ್ನೇಹನೇ ಮಾಡ್ಬಾರ್ದಂತ ಅನ್ಕೊಳ್ಳುತ್ತೆ. ಬಂಗಾರದ ಪಕ್ಷಿ ಅದರ ಹೊಸ ಸ್ನೇಹಿತೆ ಜೊತೆ ತುಂಬಾ ಸಂತೋಷವಾಗಿರುತ್ತೆ. ಹಾರಾಡ್ತಾ ದಿನ ಅಲ್ಲ ಸಂತೋಷವಾಗಿ ಆಟಾಡ್ತಿತ್ತು. ಆ ಎರಡು ಪಕ್ಷಿಗಳು ಬೇರೆ ಪಕ್ಷಿಗಳ ಹತ್ರ ಮಾತಾಡೋದ್ ಸಹ ಇಲ್ಲ, ಯಾಕಂದ್ರೆ ಅವ್ರಿಗೆ ಸಮಾನವಾಗಿ ಬೇರೆ ಯಾವ ಪಕ್ಷಿಗಳು ಇಲ್ಲ ಅಂತ ಅವರಿಬ್ರು ಅನ್ಕೋತಿದ್ರು. ಕಾಡಲ್ಲೊಂದಿನ ತುಂಬಾ ಜೋರ್ ಮಳೆ ಬೀಳ್ತಿತ್ತು. ಆ ಎರಡು ಪಕ್ಷಿಗಳು ಎಗರ್ತಾ ಬಂದು ಒಂದ್ ಮರದ ಮೇಲೆ ಕೂರುತ್ತೆ. ಸಡನ್ ಆಗಿ ಜೋರಾಗಿ ಗಾಳಿ ಬರುತ್ತೆ. ಆ ಗಾಳಿಯ ಫೋರ್ಸ್ಗೆ ಎಲೆ ಒಂದು ಪಕ್ಷಿ ಮೇಲೆ ಬೀಳುತ್ತೆ. ಅದು ಭೂಮಿ ಮೇಲೆ ಕೆಸರೊಳಗಡೆ ಬಿದ್ಬಿಡುತ್ತೆ. ಮಳೆ ನಿಂತೋಯ್ತು. ಆದ್ರೆ ಆ ಬಂಗಾರದ ಪಕ್ಷಿ ಪೂರ್ತಿಯಾಗಿ ಕೆಸರೊಳಗಡೆ ಹೋಗಿ ಸೇರ್ಕೊಂಡಿರುತ್ತೆ. ಅದ್ರ ಕೈಯಲ್ಲಿ ಹಾರಾಡಕ್ಕೂ ಆಗ್ತಿಲ್ಲ. ನೀನು ಮೇಲೇನೆ ಇದ್ದು ಏನ್ ಮಾಡ್ತಿದ್ಯಾ? ಕೆಳಗ್ ಬಂದು ನನ್ಗೆ ಸಹಾಯ ಮಾಡು. ಅದನ್ ಕೇಳಿ ಎರಡನೇ ಪಕ್ಷಿ ಕೆಳಗಡೆ ಬರುತ್ತೆ. ಅದು ನೆಲದ ಮೇಲೆ ನಿಲ್ಲದೇನೆ ಆನ್ಸರ್ ಕೊಡುತ್ತೆ. ನಿನ್ನ ನೋಡೋದಕ್ಕೆ ಅಸಹ್ಯವಾಗಿದೆ. ನೀನ್ ಯಾವಾಗ್ವರ್ಗೂ ಬಂಗಾರದ ಬಣ್ಣದಲ್ಲಿದ್ಯೋ ಅವಾಗ್ವರ್ಗುನೇ ನಾನ್ ನಿನ್ ಜೊತೆ ಸ್ನೇಹ ಮಾಡೋದು. ನಾನು ಈಗ್ಲೂ ಹಂಗೆ ಇದ್ದೀನಿ. ಸ್ವಲ್ಪ ನೀರ್ ತಗೊಂಬಂದ್ ಕೊಟ್ರೆ ನಾನು ಮತ್ತೆ ಬಂಗಾರದ ಬಣ್ಣ ಹಾಕ್ಬಿಡ್ತೀನಿ. ನನ್ಗೆ ಸಹಾಯ ಮಾಡು. ನಾನ್ ನಿನ್ಗೆ ನೀರ್ ತಂದ್ ಕೊಟ್ರು ಸಹ ಮತ್ತೆ ನೀನು ಇದೇ ಬಣ್ಣದಲ್ಲಿದ್ರೆ ನಾನ್ ನಿನ್ಗೆ ನೀರ್ ತರೋದಿಲ್ಲ. ನೀನು ನನ್ ಫ್ರೆಂಡು ಅಲ್ಲ. ನೀನು ತುಂಬಾ ಅಸಹ್ಯವಾಗಿದ್ಯಾ, ಅದಕ್ಕೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಹಂಗಂತೇಳಿ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಆವಾಗ ಬಂಗಾರದ ಪಕ್ಷಿಗೆ ಅವಳ ಸ್ನೇಹಿತೆಯರು ಜ್ಞಾಪಕ ಬರ್ತಾರೆ. ಅದರ ರೆಕ್ಕೆಗಳು ಸಿಕ್ಕಾಕೊಂಡ್ಬಿಟ್ಟಿದೆ. ಅದರಿಂದ ಅದ್ರ ಕೈಯಲ್ಲಿ ಹಾರಕ್ಕೂ ಆಗ್ತಿಲ್ಲ. ಅದು ಅಲ್ಲೇ ಸಿಕ್ಕಾಕೊಂಡು ಬೇಜಾರ ಕೂತಿತ್ತು. ಆಗ ಅವಳ ಸ್ನೇಹಿತೆಯರು ಇಬ್ರು ಅಲ್ಲಿಗೆ ಬರ್ತಾರೆ. ಅವರಿಬ್ರು ಅದನ್ನ ನೋಡಿ ಅದ್ರ ಹತ್ರ ಹೋಗ್ತಾರೆ. ಅರೆ, ನೀನೇನು ಹಿಂಗ್ ಬಿದ್ದಿದ್ಯಾ? ಇದ್ರೊಳಗಡೆ ಹೆಂಗ್ ಸಿಕ್ಕಾಕೊಂಡ್ಬಿಟ್ಟಿದ್ಯಾ? ಟೀನು, ನೀಲು, ನಿಮ್ಗೆ ನಾನ್ ಜ್ಞಾಪಕ ಇಲ್ವಾ? ನಾನು ಬಂಗಾರದ ಪಕ್ಷಿ. ಆದ್ರೆ ನಿನ್ಗೆ ಹಿಂಗಾಯ್ತು? ನಿನ್ನ ಸ್ನೇಹಿತೆಯಲ್ಲಿ? ಆಗ ಬಂಗಾರದ ಪಕ್ಷಿ ಅವರಿಬ್ರತ್ರ ಕ್ಷಮಾಪಣೆ ಕೇಳುತ್ತೆ. ಆಗ ನೀಲು ಪಕ್ಷಿ ಈಗನ್ನುತ್ತೆ, ನೀನು ನಮ್ಮಿಬ್ಬರ ಬಗ್ಗೆ ಏನನ್ಕೊಂಡೆ? ನಾವು ನಿನ್ನಂತ ಸುಂದರವಾಗಿಲ್ಲ ಅಂತ ಅಲ್ವಾ? ಏನು ಎಲ್ಲೋಗ್ಬಿಡ್ತು ಅದು? ನಿನ್ನ ಸ್ಥಾಯಿಗೆ ತಕ್ಕ ನಿನ್ನ ಸ್ನೇಹಿತೆ ನಿನ್ನನ್ನು ಬಿಟ್ಟು ಹೋಗ್ಬಿಟ್ಟಿದೆ ನೋಡು. ನನ್ನಿಂದ ತುಂಬಾನೇ ದೊಡ್ಡ ತಪ್ಪಾಗಿದೆ. ಈ ರೀತಿ ನಾನು ಇನ್ಮೇಲೆ ಯಾವಾಗ್ಲೂ ನಡ್ಕೊಳ್ಳೋದಿಲ್ಲ. ನೀಲು ಮತ್ತೆ ಟೀನು ಅದನ್ ಕೇಳಿಸ್ಕೊಂಡಿದ್ಮೇಲೆ ಹೋಗಿ ಒಂದು ಚಿಕ್ಕ ಕಟ್ಗಿನ ತಗೊಂಬಂದು ಅದರ ಬಾಯಿಯಿಂದ ಅದನ್ನ ಹಿಡ್ಕೊಳಕ್ ಹೇಳ್ತಾರೆ. ಬಂಗಾರದ ಪಕ್ಷಿ ಅದರ ಬಾಯ ಸಹಾಯದಿಂದ ಕಟ್ಗೆನ ಹಿಡ್ಕೊಳ್ಳುತ್ತೆ. ಆ ಕಟ್ಗೆನ ಎರಡು ಪಕ್ಷಿಗಳು ಎರಡು ಕಡೆ ಹಿಡ್ಕೊಂಡು ಅದರ ರೆಕ್ಕೆಯ ಸಹಾಯದಿಂದ ಹಾರ್ಕೊಂಡ್ ಹೋಗುತ್ತೆ. ಅದನ್ನ ಒಂದು ನದಿಯ ಬಳಿ ಎತ್ಕೊಂಡೋಗಿ ನೀರಲ್ಲಿ ಸ್ನಾನ ಮಾಡಿಸ್ತಾರೆ. 2 ಸಲ ಸ್ನಾನ ಮಾಡಿಸ್ತಾರೆ. ಹಂಗ್ ಮಾಡಿದ್ಮೇಲೆ ಅದರ ಶರೀರ ಮತ್ತೆ ರೆಕ್ಕೆ ಮೇಲೆ ಇರುವ ಕೆಸರು ಎಲ್ಲ ಹೋಗ್ಬಿಡುತ್ತೆ. ಮತ್ತೆ ಅದು ಬಂಗಾರದ ಪಕ್ಷಿಯಾಗಿ ಬದಲಾಗತ್ತೆ. ಮತ್ತೆ ಅದು ಯಾವಾಗ್ಲೂ ಆಡ್ಕೊಳ್ಳೋ ಜಾಗಕ್ಕೆ ಅದರ ಸ್ನೇಹಿತೆಯರ ಜೊತೆ ಹೋಗ್ಬಿಡುತ್ತೆ. ನಿಂಗೆ ತುಂಬಾ ಸಮಯ ಕೊಟ್ಟಾಯ್ತು, ತುಂಬಾ ಸರಿ ಹೇಳಿ ಕೂಡ ಆಯ್ತು. ನೀನು ಬದಲಾಗ್ಲಿಲ್ಲ. ಈಗ ನಿಂಗೆ ತೋರಿಸ್ಬೇಕಾಗತ್ತೆ ರಾಜನ ಹತ್ರ ಎಷ್ಟು ಶಕ್ತಿ ಇದೆ ಅಂತ. ಇದು ಮೋಟಾಪುರ್ ಕಾಡಿನ ಕತೆ. ಆ ಕಾಡಲ್ಲಿ ಬರೀ ಪಕ್ಷಿಗಳಿರ್ತಿತ್ತು. ಅಲ್ಲಿ 2 ಹದ್ದೂನು ಇರ್ತಿತ್ತು, ಸೋನು ಮತ್ತೆ ಮೋನು. ಅವರಿಬ್ರು ಅಣ್ಣ ತಮ್ಮಂದಿರು. ಆಮೇಲೆ ಸೋನು ತುಂಬಾನೇ ಕೆಟ್ಟವನು, ಮತ್ತೆ ಮೋನು ತುಂಬಾ ಒಳ್ಳೆಯವನು. ಸೋನು ಯಾವಾಗ್ಲೂ ಬೇರೆ ಪಕ್ಷಿಗಳನ್ನ ಕೊಂದು ಅದಕ್ ಬೇಕಾಗಿರೋ ವಸ್ತುಗಳನ್ನ ತಗೋತಿತ್ತು. ಆದ್ರೆ ಮೋನು ಏನಾದ್ರೂ ಕೆಲ್ಸ ಬೇಕು ಅಂದ್ರೆ ಅವ್ರತ್ರ ಕೇಳಿ ಅದನ್ನ ಮಾಡಿಸ್ಕೋತಿತ್ತು. ಒಂದಿವ್ಸ ಸೋನು ಧಾನ್ಯ ತಗೊಳಕ್ಕೆ ಹಳ್ಳಿಗೆ ಹೋಗ್ತಿತ್ತು. ಏಯ್, ಅದನ್ನ ನಂಗ್ ಕೊಡು, ಇಲ್ಲ ಅಂದ್ರೆ ನಾನಿನ್ನ ತಿನ್ಬಿಡ್ತೀನಿ. ಅರೆ, ಏನ್ ಹೇಳ್ತಿದ್ದೀರಾ ನೀವು? ನನ್ ಊಟನ ನಾನೇ ತಂದಿದ್ದೀನಿ. ನಿಮಗ್ ಬೇಕಂದ್ರೆ ನೀವ್ ಹೋಗ್ ತಗೊಳ್ಳಿ. ನಾನ್ ಯಾಕೆ ಕೊಡ್ಬೇಕು? ಸೋನುಗೆ ಅದ್ ಹೇಳಿದ್ದನ್ ಕೇಳಿ ತುಂಬಾ ಕೋಪ ಬಂದ್ಬಿಡತ್ತೆ. ಆಮೇಲೆ ಆ ಹಕ್ಕಿನ ಕೊಂದ್ಬಿಡತ್ತೆ. ಅವಾಗ ಅದೇ ಜಾಗದಲ್ಲಿ ಮೋನು ಹಾರ್ಕೊಂಡು ಹೋಗ್ತಿತ್ತು. ಅವಾಗ ಅದ್ ನೋಡುತ್ತೆ, ಸೋನು ಆ ಪಕ್ಷಿನ ಸಾಯಿಸ್ಬಿಟ್ಟಿತ್ತು.
ಆಮೇಲೆ ಅದ್ ಬೇಗ ಹೋಗಿ ಸೋನುನ ಅಲ್ಲಿಂದ ತಳ್ಬಿಡತ್ತೆ. ಆಮೇಲೆ ಸೋನು ಹತ್ರ ಇಂದ ಆ ಹಕ್ಕಿಯ ಮಕ್ಕಳನ್ನ ಕಾಪಾಡ್ಬಿಡತ್ತೆ. ಯಾಕೀಗ ಮಾಡ್ದೆ ಸೋನು ನೀನು? ಹಾ, ಎಲ್ಲಾ ಪಕ್ಷಿಗಳ ನೀನು ಕೊಲ್ತಿಯಲ್ಲೋ, ಈ ಮಕ್ಕಳನ್ನು ತಿನ್ನಕೊಳ್ತಿದ್ಯಾ? ಹಾ, ಮಕ್ಕಳಾದ್ರೇನು ಏನಾದ್ರೇನು. ನಿನ್ನ ಮನ್ಸು ಕಲ್ಲಾಗೋಗಿದೆ ಕಣೋ. ಹಾ, ಅವ್ರ ಮುಖನಾದ್ರೂ ನೋಡಿ ಅವ್ರನ್ನ ಬಿಟ್ಬಿಡು. ಇಲ್ಲ, ನಂಗೆ ನನ್ನ ಹೊಟ್ಟೆ ತುಂಬಿದ್ರಾಯ್ತಷ್ಟೇ. ಅವರಿಬ್ರು ಕಾಡಲ್ಲಿರೋ ಒಂದ್ ಗುಹೆ ಒಳಗೆ ಇರ್ತಿದ್ರು. ಮೋನು ಯಾವಾಗ್ಲೂ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕಂತಿತ್ತು, ಆದ್ರೆ ಸೋನು ಅವ್ರನ್ನ ಸಾಯಿಸಿ ಬೇಕಾಗಿರೋದನ್ನ ತಗೋತಿತ್ತು. ಒಂದ್ ದಿವಸ ಸೋನು ಮರದ ಮೇಲೆ ಹೋಗಿ ಕುತ್ಕೊಂಡಿತ್ತು. ಅವಾಗ ಆ ಮರ ಹೇಳತ್ತೆ, ಕಾಪಾಡಿ ಕಾಪಾಡಿ. ಏನಾಯ್ತು ನಿಂಗೆ? ಯಾಕೆ ಹೋಗ್ತಾ ಇದ್ದೀಯಾ? ಆ ಎದುರಲ್ಲಿರೋ ಮರಾನ ನೋಡ್ತಾ ಇದ್ದೀಯಾ? ಅದು ನನ್ನ ಬೇರಿಂದಲೇ ಬಂದಿದ್ದು. ಅದಕ್ಕೆ ಯಾರೋ ಬಾಣ ಹೊಡೆದಿದ್ದಾರೆ, ಅದಕ್ಕೆ ನೋಯ್ತಾ ಇದೆ. ನೀನ್ ದಯವಿಟ್ಟು ಆ ಬಾಣ ತೆಗಿತೀಯಾ? ಆ ಕೆಲಸ ನಾನು ಯಾಕೆ ಮಾಡ್ಲಿ? ನಾನೇನ್ ಕೆಲಸ ಮಾಡಲ್ಲ. ಮಗು, ಅದನ್ನ ತೆಗ್ಬಿಡು. ನಿನ್ನಿಂದ ದೊಡ್ಡ ಉಪಕಾರ ಆಗೋಗುತ್ತೆ. ಮುಂದೆ ಯಾವಾಗಾದ್ರೂ ನಾನು ನಿಂಗೆ ಸಹಾಯ ಮಾಡ್ತೀನಿ. ಸೋನು ಹದ್ದು ಏನು ಹೇಳ್ದೆ ಅಲ್ಲಿಂದ ಹೊರಟು ಹೋಗತ್ತೆ. ಮತ್ತೆ ಅಲ್ಲಿಗೆ ಮೋನು ಹದ್ದುನು ಬಂತು. ಆಮೇಲೆ ಮರದ ಮೇಲೆ ಹೋಗಿ ಕುತ್ಕೊಳತ್ತೆ. ಮರ ಅವಾಗ್ಲೂ ಅಳ್ತಿತ್ತು. ಮೋನು ಅದನ್ ಕೇಳಿಸ್ಕೊಂಡು ಮರದ ಹತ್ರ ಕೇಳತ್ತೆ, ಮರಜ್ಜ, ನಿಮ್ಗೇನಾಯ್ತು? ನೀವ್ ಯಾಕೆ ಹೋಗ್ತಿದ್ದೀರಾ? ಅಯ್ಯ, ನಂಗೆ ಸಹಾಯ ಮಾಡು. ಆ ಮರ ಇದೆಯಲ್ಲ, ಅದು ನನ್ನ ಬೇರಿಂದ ಬಂದಿದ್ದು. ಅದಕ್ಕೆ ಯಾರೋ ಬಾಣ ಹೊಡೆದಿದ್ದಾರೆ. ಅದನ್ ತೆಗಿತೀಯ ನೀನು? ಮೋನು ಆ ಬಾಣವನ್ನ ತೆಗಿಯಕ್ಕೆ ಅಂತ ಹೋಗತ್ತೆ. ಆಮೇಲೆ ಆ ಮರ ತುಂಬಾನೇ ಖುಷಿ ಪಡತ್ತೆ. ಮೋನು, ನೀನ್ ತುಂಬಾ ಒಳ್ಳೆಯವನು. ನನ್ನಿಂದ ಏನೇ ಸಹಾಯ ಆಗೋದಾದ್ರೆ ನನ್ನ ಹತ್ರ ಬಂದ್ ನೀನ್ ಕೇಳು. ಹಾ ಮರಜ್ಜ, ಸರಿ. ಆ ಕಾಡಲ್ಲಿ ಎಲ್ಲರಿಗೂ ಗಿಳಿ ರಾಜ್ಯದಿಂದಾನೇ ಊಟ ಸಿಕ್ತಿತ್ತು. ಗಿಳಿ ಎಲ್ಲರಿಗೂ ಸಮವಾಗಿ ಊಟ ಕೊಡ್ತಿತ್ತು. ಆದ್ರಿಂದಾನೇ ಎಲ್ಲರೂ ಗಿಳಿಗೆ ತುಂಬಾ ಮರ್ಯಾದೆ ಕೊಡ್ತಿದ್ರು. ಆದ್ರೆ ಸೋನು ಅದರ ಊಟನ ತಿಂದು ಬೇರೆಯವರಿಗೆ ಕೊಡೋ ಊಟವನ್ನು ತಿಂತಿತ್ತು. ಆಮೇಲೆ ಅದರ ಕಷ್ಟಗಳನ್ನ ಹೇಳ್ಕೊಂಡು ಬೇರೆ ಪಕ್ಷಿಗಳು ಗಿಳಿ ಹತ್ರ ಬರ್ತಿತ್ತು. ಸೋನು, ನಿನ್ನಿಂದ ತುಂಬಾ ತೊಂದರೆ ಆಗ್ತಾ ಇದೆ. ನಿಂಗೆ ಶಿಕ್ಷೆ ನೀಡಲಾಗಿದೆ. ನೀನು ಏಕಾಂತ ಗುಹೆಯಲ್ಲಿರ್ಬೇಕು. ಮತ್ತಲ್ಲಿ ಯಾರು ನಿಂಗೆ ಹೊಟ್ಟೆಗೆ ಹಾಕಲ್ಲ. ಮತ್ತೆ ಏನಾದ್ರೂ ನೀನು ಹಿಂದಿನ ತರಾನೇ ಮಾಡಿದ್ರೆ ನಿಂಗೆ ಇದಕ್ಕಿಂತ ಕಠಿಣ ಶಿಕ್ಷೆ ನೀಡಲಾಗುತ್ತೆ. ಗಿಳಿರಾಜ ಹೇಳಿದ್ದನ್ ಕೇಳಿ ಸೋನು ಹಾಗೇನೆ ಮಾಡತ್ತೆ. ಹಾಗೆ 5 ದಿವಸ ಕಳೆದು ಹೋಗತ್ತೆ. ಸೋನುಗೆ ತುಂಬಾನೇ ಹೊಟ್ಟೆ ಹಸಿತಿತ್ತು. ಆಮೇಲದು ಏನು ಯೋಚನೆ ಮಾಡದೆ ಬೇಟೆಯಾಡಕ್ಕೆ ಹೋಗುತ್ತೆ. ಅದು ಗಿಳಿರಾಜಗೆ ಗೊತ್ತಾಗ್ದಂಗೆ. ಆಮೇಲದು ಒಂದ್ ಪಕ್ಷಿನ ಕೊಂದು ಅದನ್ನ ತಿನ್ಬಿಡತ್ತೆ. ಆದ್ರೆ ಗಿಳಿರಾಜಗೆ ಈ ವಿಷಯ ಗೊತ್ತಾಗ್ಬಿಡತ್ತೆ, ಸೋನು ಒಂದ್ ಪಕ್ಷಿನ ಬೇಟೆಯಾಡಿ ತಿಂದಿದೆ ಅಂತ. ಅವಾಗ ಗಿಳಿರಾಜ ಸೋನುನ ಕರೀತಾರೆ. ಸೋನು, ನಿಂಗೆ ಶಿಕ್ಷೆ ಕೊಡಲಾಗುತ್ತೆ. ನೀನು ಹೇಗೆ ಬೇರೆಯವರ ಜೀವ ತೆಗಿತೀಯೋ ಹಾಗೆ ನಿನ್ನ ಜೀವನು ನಾನ್ ತೆಗಿತೀನಿ. ಗಿಳಿರಾಜ, ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ ಮುಂದೆ ನಾನೇನು ಮಾಡಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಇಲ್ಲ, ನಿಂಗೆ ತುಂಬಾ ಸಮಯ ಕೊಟ್ಟಾಯ್ತು. ತುಂಬಾ ಸರಿ ಹೇಳಿ ಕೂಡ ಆಯ್ತು. ನೀನು ಬದಲಾಗ್ಲಿಲ್ಲ. ಈಗ ನಿಂಗೆ ತೋರಿಸ್ಬೇಕಾಗತ್ತೆ ರಾಜರ ಹತ್ರ ಎಷ್ಟು ಶಕ್ತಿ ಇದೆ ಅಂತ. ಸೋನು ಹದ್ದನ್ನ ಬಲಿ ಕೊಡ್ಬೇಕು ಅಂತ ಗಿಳಿರಾಜ ಘೋಷಣೆಯನ್ನ ಕೊಡ್ತಾರೆ. ಅವಾಗ ಮೋನು ಅಲ್ಲಿ ಬಂದು ಸೋನು ಜಾಗಕ್ಕೆ ಹೋಗಿ ಕುತ್ಕೊಂಡ್ಬಿಡತ್ತೆ. ಆಮೇಲೆ ತಪ್ಪಾಗಿ ಸೋನುನ ಬಲಿ ಕೊಡೋದರ ಬದಲು ಮೋನು ಹದ್ದನ್ನ ಬಲಿ ಕೊಡ್ತಾರೆ. ಆದ್ರೆ ಯಾಕೇನು ಆಗಿಲ್ಲ ಅಂತ ಸೋನುಗೆ ಶಾಕ್ ಆಗ್ಬಿಡತ್ತೆ. ಆಮೇಲೆ ಹಿಂದೆ ತಿರುಗಿ ನೋಡಿದಾಗ ಅವ್ರಣ್ಣ ಅಲ್ಲಿ ಸತ್ ಹೋಗಿದ್ರು. ಅವ್ರನ್ನೇ ಬಲಿನೂ ತಗೊಂಡಿದ್ರು. ಸೋನು ಹದ್ದು ತುಂಬಾನೇ ಅಳತ್ತೆ. ಸೋನು, ನೋಡು, ನಿಂಗೆ ಎಷ್ಟೊಳ್ಳೆ ಅಣ್ಣ ಸಿಕ್ಕಿದ್ದ. ಅವನು ಅವನ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ದ. ನಿನ್ನನ್ನ ಕಾಪಾಡೋಕೆ ಅಂತ ಅವನನ್ನೇ ಸಾಯಿಸ್ಕೊಂಡ. ಸೋನು ಹದ್ದು ತುಂಬಾನೇ ಅಳತ್ತೆ. ಅದಕ್ಕೆ ಏನು ಹೇಳಕ್ಕೂ ಆಗ್ತಿರ್ಲಿಲ್ಲ. ತುಂಬಾನೇ ದುಃಖ ಪಡ್ತಿತ್ತು. ಆಮೇಲೆ ಅದು ತಿರ್ಗಾ ಅದರ ಗುಹೆಗೋಗಿ ಅಲ್ಲೇ ಇರ್ತಿತ್ತು. ಸೋನುಗೆ ಅದರ ಅಣ್ಣನ ಜ್ಞಾಪಕ ತುಂಬಾನೇ ಇತ್ತು.
ಅವ್ರು ಹೇಗ್ ಒಟ್ಟಿಗೆ ಹಾರ್ತಿದ್ರು, ಹೇಗ್ ಆಟ ಆಡ್ತಿದ್ರು ಎಲ್ಲ ಜ್ಞಾಪಕ ಬರ್ತಿತ್ತು. ಅದಾದ್ಮೇಲೆ ಸೋನು ಯಾವ ಪಕ್ಷಿನಾನು ಸಾಯಿಸದೇ ಇಲ್ಲ, ಬದಲಾಗಿ ಸಹಾಯ ಮಾಡ್ತಿತ್ತು, ಮತ್ತೆ ತುಂಬಾ ಒಳ್ಳೆಯದಾಗಿ ಬದಲಾಗಿತ್ತು. ಮೋನು ಹದ್ದನ ಬಲಿ ಕೊಟ್ಮೇಲೆ ಸೋನು ಹದ್ದಿಗೆ ಗೊತ್ತಾಯ್ತು ಯಾವ್ ತಪ್ಪು ಮಾಡದೇ ಇರೋ ಪ್ರಾಣ ಹೋದ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ. ಅವರು ಯಾವ್ದೋ ಒಂದ್ ಕುಟುಂಬದ ಸದಸ್ಯರಾಗಿರ್ತಾರೆ, ಯಾರೋ ಒಬ್ರಿಗೆ ತುಂಬಾ ಇಷ್ಟ ಆಗಿರ್ತಾರೆ. ಈ ಕಥೆಯಿಂದ ನಮಗೇನ್ ಗೊತ್ತಾಗತ್ತೆ ಅಂದ್ರೆ, ನಮ್ಮಿಂದ ಬೇರೆಯವ್ರಿಗೆ ಕಷ್ಟ ಆಗೋ ತರ ನಾವು ಯಾವತ್ತಿಗೂ ನಡ್ಕೋಬಾರ್ದು, ಎಲ್ಲರಿಗೂ ಸಹಾಯ ಮಾಡ್ಬೇಕು.